स्थिरैरङ्गैस्तुष्ट्वागं स्वस्ति नस्तनूभिः व्यशेमहि देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तारक्षोरिष्टनेमिः स्वस्ति नो बृहस्पतिर्दधातु ॐ शान्ति शान्ति शान्तिः. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಸದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಪೂಜ್ಯರಿಗೂ ವಂದಿಸಿ, ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು. ಬೇಡುವೆನ ಭವ ನಿಮ್ಮನು ಭವದೊಳು ಮಾಡನಗೊಲೆದು ಸುಗುಣ ಸಂತತಿಯ ನಿಂತು. ಸುಂದರವಾದಂಥ ವಾಕ್ಯವನ್ನು ಹೇಳಿದರೆ ನಿಜಗೊಂಡು, ಹೇ ಪರಮಾತ್ಮ, ಸುಂದರವಾದ ಈ ಮನುಷ್ಯ ಜನ್ಮವನ್ನು ನನಗೆ ಕೊಟ್ಟಿದ್ದೀ. ಈ ಮನುಷ್ಯ ಜನ್ಮ ನಾವು ಸಾರ್ಥಕ ಮಾಡಿಕೊಳ್ಳಬೇಕಾದ್ರೆ ನಮ್ಮಲ್ಲಿ ಏನಿರಬೇಕು? ಮನುಷ್ಯರಾಗಿ ಹುಟ್ಟು ಬಂದೇವೆ. ಶ್ರೇಷ್ಠವಾದ ಜನ್ಮ ಇದು. ಎಲ್ಲ ಜ್ಞಾನವುಳ್ಳಂಥದ್ದು. ಎಲ್ಲದರ ಜ್ಞಾನದೇ ಮನುಷ್ಯನಿಗೆ. ಪಶು ಪಕ್ಷಿಗಳಿಗಿಲ್ಲ, ಗಿಡಮರಗಳಿಗಿಲ್ಲ ಜ್ಞಾನ. ಆದರೆ ಮನುಷ್ಯನಿಗೆ ಧರ್ಮ ಅಧರ್ಮ, ಪುಣ್ಯ ಪಾಪ, ಸುಖ ದುಃಖ, ಗುರು ಹಿರಿಯರು ಅನ್ನುವ ಜ್ಞಾನ ಮನುಷ್ಯರಿಗೆ ಮಾತ್ರ ಇದೆ. ಇಂಥ ಅರಿವುಳ್ಳಂಥ ಮನುಷ್ಯ ಜನ್ಮ ಕೊಟ್ಟಿದ್ದೀ ಪರಮಾತ್ಮ. ಈ ಮನುಷ್ಯ ಜನ್ಮ ಸಾರ್ಥಕವಾಗಿ ನಾ ಸುಖಿಯಾಗಬೇಕು. ನನ್ನ ಜನ್ಮ ಪವಿತ್ರವಾದ ಜನ್ಮ. ಇದು ಪವಿತ್ರವಾಗಿ ಅಂದರೆ ಶಾಶ್ವತವಾದ ಸುಖವನ್ನು ನಾವು ಪಡ್ಕೊಳ್ಳಬೇಕು, ನಿತ್ಯ ಸುಖವನ್ನು ಪಡ್ಕೊಳ್ಳಬೇಕು. ಅಂಥ ಸುಖ ನನಗೆ ಪ್ರಾಪ್ತಿಯಾಗಬೇಕಾದ್ರೆ ಮೊದಲು ಏನು ಬೇಕು ಅಂದರೆ ಸದ್ಗುಣಗಳು ಬೇಕು. ಅದಕ್ಕೆ ಬೇಡುವೆನ ಭವ ನಿಮ್ಮನು ಭವದೊಳು. ಎಷ್ಟು ಸರಿ ಹುಟ್ಟುತ್ತೇನೆ. ಪರಮಾತ್ಮನ ಕುರಿತು ಹೇಳ್ತಾನೆ, ಎರಡು ಸರಿ ಹುಟ್ಟುತ್ತೇನೆ. ಹುಟ್ಟಿದಾಗ ಒಮ್ಮೆ ಒಳ್ಳೆಯ ಗುಣ ಕೊಟ್ಟು ಹುಟ್ಟಿಸು. ನಾ ಹುಟ್ಟೋಕ್ಕಿಂತ ನನಗೇನು ಬೇಕಂದರೆ ಸದ್ಗುಣಗಳು ಬೇಕು, ಶ್ರೇಷ್ಠವಾದ ಗುಣಗಳು. ಅಮಾನ್ಯತ್ವ, ದಂಭ್ಯತ್ವ, ಅಹಿಂಸಾ, ಕ್ಷಾಂತಿ, ಆರ್ಜವ, ಆಚಾರೋಪಾಸನ, ಶೌಚ, ಇವು ಅನೇಕ ಸದ್ಗುಣಗಳು. ಗುಣವಂತನಾಗಿ ಹುಟ್ಟಿಸು. ದುಷ್ಟ ಗುಣಗಳಿಂದ ಕೂಡಿದಂಥವನಾಗಿ ಹುಟ್ಟಿಸ್ಬೇಡ. ಸದ್ಗುಣಗಳಿಂದ ನನಗೆ ಕೊಟ್ಟು ನನಗೆ ಈ ಮನುಷ್ಯ ಜನ್ಮ ಕೊಡು ಅಂತ ಕೇಳಿಕೊಂಡಾರ. ಆದ್ದರಿಂದ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮ ನಾವು ತೊಟ್ಟು ಬಂದೇವಿ. ಈ ಮನುಷ್ಯ ಜನ್ಮದ ಸಾರ್ಥಕತೆ ಆಗಬೇಕು. ಪರಮಾತ್ಮ ದಯಾಳು ಕರುಣಾಶಾಲಿ ನಮಗೆ ಇಂಥ ಉತ್ತಮವಾದ ಮನುಷ್ಯ ಜನ್ಮ ಕೊಟ್ಟಾನ. ಈ ಮನುಷ್ಯ ಜನ್ಮ ಸಾರ್ಥಕವಾಗಬೇಕಾದ್ರೆ ಗುಣಗಳು ಬೇಕು, ಸದ್ಗುಣಗಳು ಬೇಕು. ನಮಗೆ ಗೊತ್ತಾಗತ್ತೆ ದುರ್ಗುಣಗಳು ಯಾವುವು, ಸದ್ಗುಣಗಳು ಯಾವುವು ಗೊತ್ತವಲ್ಲ. ಸದ್ಗುಣಗಳು ಯಾವುವು, ದುರ್ಗುಣಗಳು ಯಾವ ಅನ್ನೋದು ಗೊತ್ತದೆ, ಎಲ್ಲರಿಗೂ ಗೊತ್ತು. ಅದಕ್ಕೆ ಒಳ್ಳೆಯ ಗುಣಗಳನ್ನು ಕೊಡು, ಸದ್ಗುಣಗಳನ್ನು ಕೊಡು, ದುರ್ಗುಣಗಳನ್ನು ಕೊಡಬೇಡ, ದುಷ್ಟ ಗುಣಗಳನ್ನು ಕೊಡಬೇಡ. ಆಚಾರ್ಯೋಪಾಸನಂ ಸ್ಥೈರ್ಯಂ ಅಂತ ಗುರುಗಳ ಸೇವಾ ಮಾಡೋಂಗೆ ಕೊಡು, ಒಳ್ಳೆಯ ಸದ್ಗುಣಗಳನ್ನು ಕೊಡು, ದಾನ ಧರ್ಮಗಳನ್ನು ಮಾಡೋಂಗೆ ಕೊಡು, ಮಹಾತ್ಮರಲ್ಲಿ ಹೋಗುವಂತೆ ಮಾಡು, ಪುರಾಣ ಪುಣ್ಯಕಥೆಗಳನ್ನು ಕೇಳುವಂತೆ ಮಾಡು, ಎಲ್ಲ ಪ್ರಾಣಿಗಳನ್ನು ಪ್ರೇಮ ಮಾಡುವಂತೆ ಕೊಡು, ಒಳ್ಳೆಯ ಸದ್ಗುಣಗಳನ್ನು ಕೊಡೋಪ್ಪ ನನಗೆ ಅಂತೇಳಿ ಕೇಳ್ಕೊಂಡಾರ.
ಹಾಗೆ ನಾವೆಲ್ಲರೂ ಕೂಡ ಈ ಮನುಷ್ಯ ಜನ್ಮ ಬಂದದಲ್ಲ, ಇದು ಸಾರ್ಥಕವಾಗಬೇಕಾದ್ರೆ ನಮ್ಮಲ್ಲಿ ಗುಣಗಳ ಬೇಕು. ಗುಣವೇ ಭೂಷಣವಲ್ಲದೆ ಮಣಿ ಹೇಮಾದಿಗಳು ಭೂಷಣವಲ್ಲ. ಮೇಲೆ ಒಂದು KG 2 KG ಬಂಗಾರ ಹಾಕೊಂಡ್ರೆ ಗುಣವಂತ ಅಂತಾರೆ. ನಮ್ಗೆ ಮೈ ಮೇಲೆ ಸಿರಿ ಮೇಲೆ ಬಂಗಾರ ಅದೇಪ್ಪ, 1 KG ಬಂಗಾರ ಅದೇ, ಬಂಗಾರ ಇಟ್ಕೊಂಡು ಅಡ್ಡಾಡ್ತಾನೆ, ಬೇಕಾಂಗ ಆಭರಣ ಮಾಡಿಸ್ಕೊಂಡು ಗುಣನಸ್ತು ಇಲ್ದಾರ ಅವನ ಒಳ್ಳೆಯವನಂತಾರೇನು, ದುರ್ಗುಣಿ ಅಂತಾರೆ. ಮೈ ಮೇಲೆ ಬಂಗಾರ ಇದ್ದರೂ ಕೂಡ ದುರ್ಗುಣಿ ಅದಾನವ, ಒಳ್ಳೆ ಗುಣವಂತನಲ್ಲ ಅಂತಾರೆ. ಏನೇನೋ ಬೇಡ ಬಂಗಾರ ಮೈ ಮೇಲೆ ಬಂಗಾರ ಏನು ಆವರಣ ಯಾವ ಇಲ್ಲದೇ ಇದ್ದರೂ ಕೂಡ ನೀನು ಒಳ್ಳೆಯ ವಿನಯವಂತನಾಗಿರು, ಗುರುಗಳಲ್ಲಿ ಮಹಾತ್ಮರಲ್ಲಿ ಸದ್ಭಾವವುಳ್ಳವನಾಗು, ಬಡವರನ್ನು ಕಂಡು ಅವ್ರ ಕರುಣೆಯಿಂದ ಕೂಡಿಕೊಂಡಿರು, ಕಷ್ಟದಲ್ಲಿ ಬಿದ್ದಂಥವ್ರಿಗೆ ಸಹಾಯ ಮಾಡು, ಸಹಕಾರ ಮಾಡು, ಒಳ್ಳೆಯ ಗುಣವಂತನಾಗಿರು, ಒಳ್ಳೆಯ ಮಾತುಗಳನ್ನಾಡು. ಬಿರುಸು ಮಾತುಗಳನ್ನ ಆಡಬಾರ್ದು, ಒಳ್ಳೆಯ ಮಾತುಗಳನ್ನ ಆಡಬೇಕು. ಮನುಷ್ಯನ ಹೃದಯ ಕರಗಬೇಕು, ಹಂಗೆ ಮಾತನಾಡಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತೇಳಿ ಕೇಳ್ಕೊಂಡಾರೆ ನಿಜ ಶರಣರು. ಮಾತನಾಡಿದ್ರೆ ಮುತ್ತುಗಳು ಉದುರ್ತವೆ ನೋಡ್ಬೇಕು, ಹಾಗೆ ನಮ್ಮ ಮಾತುಗಳಿರಬೇಕು. ಬಿರುಸು ಮಾತು ಇರಬಾರ್ದು, ಸದ್ಗುಣ ಇರಬೇಕು, ಒಳ್ಳೆಯವರಾಗಿರ್ಬೇಕು. ಎಲ್ಲರನ್ನೂ ಒಳ್ಳೆಯ ಪ್ರೇಮದಿಂದ ಕಾಣುವಂಥ ಗುಣ ಇರಲಿ, ಪ್ರೇಮದಿಂದ ಕಾಣಬೇಕು. ಅವರು ನಮಗೆ ಶತ್ರುಗಳಾಗಿದ್ದರೂ ಕೂಡ ಅವರಲ್ಲಿ ದ್ವೇಷ ಮಾಡಬಾರ್ದು. ಯಾರೇ ಇರಲಿ ಅವರನ್ನು ನಾವು ಕಂಡು ಕರುಣೆಯಿಂದ ನೋಡಿ ಅವರಿಗೆ ಸಹಕಾರವನ್ನು ಮಾಡಬೇಕು, ಒಳ್ಳೆಯ ಗುಣವನ್ನು ಉಟ್ಕೊಳ್ಬೇಕು. ಅದಕ್ಕೆ ಅದೇ ಭೂಷಣ ಅಂತ ಮನುಷ್ಯನಿಗೆ. ಮೇಲೆ ಬಂಗಾರ ಇದ್ರ ಭೂಷಣ ಅಂತ ಅನ್ನೋಂಗಿಲ್ಲ, ಗುಣ ಇದ್ರ ಭೂಷಣ. ಮೇಲೆ ಶರೀರ ಮೇಲೆ ಬಂಗಾರ ಇದ್ರ ಭೂಷಣ ಅಂತಲ್ಲ, ನೋಡಾರಿಗಷ್ಟೇ ಭೂಷಣ ಅಷ್ಟೇ ಹೊರತಾಗಿ ನಿನಗೆ ಭೂಷಣವಲ್ಲ. ನಿನಗೆ ಭೂಷಣ ಗುಣ, ಸದ್ಗುಣ, ಶ್ರೇಷ್ಠವಾದ ಗುಣಗಳು ನಿಮಗೆ ಭೂಷಣ. ಅವುಗಳನ್ನು ರಕ್ಷಣೆ ಮಾಡಿಕೊಳ್ರಿ, ಆ ಗುಣಗಳನ್ನು ಕಲ್ಕೊಳ್ರಿ. ಅವು ನಿಮಗೆ ರಕ್ಷಣೆ ಮಾಡ್ತಾವೆ, ನಿಮಗೆ ಒಳ್ಳೆಯದನ್ನು ಮಾಡ್ತಾವೆ, ನಿಮಗೆ ಮೇಲೆ ಕೇಳಿಸ್ತಾವೆ. ಅಂದರೆ ಒಳ್ಳೆಯ ಸ್ಥಾನಮಾನಗಳಿಗೆ ನಿಮಗೆ ಗೌರವ ಕೊಡ್ತಾವೆ. ಆದ್ದರಿಂದ ನಾವೆಲ್ಲರೂ ಕೂಡ ಅರಿವುಳ್ಳಂಥ ಮನುಷ್ಯ ಜನ್ಮ. ಧರ್ಮ ಅಧರ್ಮದ ಬಗ್ಗೆ ಗೊತ್ತು, ಗುರು ಹಿರಿಯರ ಬಗ್ಗೆ ಗೊತ್ತು, ಪಾಪ ಪುಣ್ಯದ ಬಗ್ಗೆ ಗೊತ್ತು, ಎಲ್ಲದರ ಗೊತ್ತು ಮನುಷ್ಯನಿಗೆ. ಗೊತ್ತಿದ್ದು ಕೂಡ ನಾವು ಅನೇಕ ಅನರ್ಥಗಳನ್ನು ಮಾಡುವಂಥದ್ದನ್ನು ಮಾಡೋಕ್ಕೆ ಹೋಗಬಾರ್ದು. ಶ್ರೇಷ್ಠವಾದದ್ದನ್ನು ಮಾಡ್ರಿ. ಗುರು ಹಿರಿಯರಲ್ಲಿ ವಿನಯವಂತರಾಗಿರ್ರಿ. ಪ್ರವಚನಾದಿಗಳನ್ನ ಶ್ರದ್ಧೆಯಿಂದ ಕೇಳ್ರಿ. ಕೇಳಿ ಅದರಂತೆ ಸ್ವಲ್ಪ ನಮ್ಮ ಅನುಷ್ಠಾನದಲ್ಲಿ ಇಟ್ಕೊಳ್ರಿ. ಗುರು ಮಂದಿರಗಳಲ್ಲಿ ಹೋಗಿ ವಿನಯವಂತರಾಗಿ ಸೇವಾದಿಗಳನ್ನು ಮಾಡಿರಿ. ಸೇವಾ ಮಾಡುವುದು ಬಹಳ ಪುಣ್ಯ ಅದು. ಗುರುಗೂ ಸೇವಾ ಮಾಡುವುದು ಮಹಾಪುಣ್ಯ ಅದು. ಅದಕ್ಕೋಸ್ಕರವಾಗಿ ಇಂಥ ಶ್ರೇಷ್ಠವಾದ ಅರಿವಿನ ಜನ್ಮಕ್ಕೆ ನಾವು ಬಂದೇವಿ. ಈ ಅರಿವಿನ ಜನ್ಮದಲ್ಲಿ ಶ್ರೇಷ್ಠತೆ ಬರಬೇಕಾದ್ರೆ ಗುಣ, ಬಂಗಾರ ಬೆಳ್ಳಿ ಮುತ್ತು ರತ್ನಗಳಲ್ಲ, ಗುಣ, ಸದ್ಗುಣಗಳ ಭೂಷಣ. ಅದನ್ನು ನಾವು ಕಲ್ಕೊಳ್ಬೇಕು, ನಮ್ಮಲ್ಲಿ ಇಟ್ಕೊಳ್ಬೇಕು ಗುಣಗಳನ್ನು. ಆ ಗುಣಗಳ ನಮ್ಮನ್ನ ರಕ್ಷಣಾ ಕಾರಣ ಆಗ್ತವೆ. ಆದ್ದರಿಂದ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ಬಂದೇವೆ ನಾವು. ಮನುಷ್ಯ ಜನ್ಮದ ಸಾರ್ಥಕತೆ ಆಗಬೇಕಾದ್ರೆ ಗುರು ಹಿರಿಯರಲ್ಲಿ, ಮಹಾತ್ಮರಲ್ಲಿ, ಜ್ಞಾನಿಗಳಲ್ಲಿ, ತಂದೆ ತಾಯಿಗಳಲ್ಲಿ ನಾವು ವಿನಯವಂತರಾಗಿ ಅವರ ಸೇವಾದಿಗಳನ್ನು ಮಾಡಿ ಅವರ ಕೃಪೆಗೆ ಪಾತ್ರರಾಗಿ ನಾವು ಗುಣವಂತರಾದದ್ದಾದರೆ ಮನುಷ್ಯ ಜನ್ಮದ ಒಳ್ಳೆಯ ಗುಣ ಆಗ್ತದೆ. ನೀವೆಲ್ಲರೂ ಕೂಡ ಇಂಥ ಮನುಷ್ಯ ಜನ್ಮ ಕೊಟ್ಟು ಬಂದಿರಿ. ನಿಮಗೆಲ್ಲರಿಗೂ ಆ ಸದ್ಗುರುದೇವ ಸದ್ಗುಣಗಳನ್ನು, ಶ್ರೇಷ್ಠವಾದಂಥ ಗುಣಗಳನ್ನು ಕೊಟ್ಟು ರಕ್ಷಣೆ ಮಾಡಲಿ ಅಂತೇಳಿ ಪ್ರವಚನ. ಓಂ ತತ್ಸತ್. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ.